ಟು ಗ್ಯಾಜೆಟ್ ವರ್ಕಡ ಇವತ್ತು ನನ್ನ ಮುಂದೆ ನೆಟ್ಫ್ಲಿಕ್ಸ್ ಸರ್ಟಿಫೈಡ್ ಹೊಂದಿರುವಂತಹ ಟಾಪ್ ಪ್ರೋ ಕಂಪನಿಯ ಟಾಪ್ ಪ್ರೋ ಪವರ್ ಪ್ಲಸ್ ಅನ್ನೋ ಒಂದು ಆಂಡ್ರಾಯ್ಡ್ ಪ್ರಾಜೆಕ್ಟ್ ಇದೆ. ಈ ಒಂದು ಪ್ರಾಜೆಕ್ಟ್ ನ ನೀವು 250 ಇಂಚಸ್ ವರೆಗೂ ಕೂಡ ದೊಡ್ಡದಾಗಿ ಮಾಡಿಕೊಂಡು ನಿಮ್ಮ ಮನೆಯಲ್ಲೇ ನೀವು ಸಿನಿಮಾ ಥಿಯೇಟರ್ ಕೂಡ ಕ್ರಿಯೇಟ್ ಮಾಡ್ಕೋಬಹುದು. ಇನ್ನೇನು IPL ಕೂಡ ಸ್ಟಾರ್ಟ್ ಆಗ್ತಿದೆ. IPL ಏನಾದರೂ ನೀವು ಒಂದು ಸ್ಟೇಡಿಯಂ ಅಲ್ಲೇ ಕೂತಿರ್ತಾರ ಫೀಲ್ ಬೇಕು ಅಂದ್ರೆ ಈ ಪ್ರಾಜೆಕ್ಟ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಏನಕ್ಕೆ ಅಂದ್ರೆ ಇದರಲ್ಲಿ ನಿಮಗೆ ನೆಟ್ಫ್ಲಿಕ್ಸ್ ಸರ್ಟಿಫೈಡ್ ಹೊಂದಿರುವಂತಹ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು. ನಾರ್ಮಲ್ ಆಂಡ್ರಾಯ್ಡ್ ಪ್ರಾಜೆಕ್ಟ್ಗಳಿಗೂ ಕೂಡ ನೆಟ್ಫ್ಲಿಕ್ಸ್ ಸರ್ಟಿಫೈಡ್ ಹೊಂದಿರುವಂತಹ ಪ್ರಾಜೆಕ್ಟ್ಗೂ ಏನಪ್ಪ ಡಿಫರೆನ್ಸ್ ಅಂತ ಕೇಳಿದ್ರೆ, ನೀವು ನಾರ್ಮಲ್ ಆಂಡ್ರಾಯ್ಡ್ ಪ್ರಾಜೆಕ್ಟ್ಗಳಲ್ಲಿ ಯೂಟ್ಯೂಬ್ ಮತ್ತೆ ನೀವು ಬ್ಲೂಟೂತ್ ಕನೆಕ್ಷನ್, ವೈಫೈ ಕನೆಕ್ಷನ್ ಅಥವಾ ಮಿರಾಕಾಸ್ಟ್ ಈ ತರ ಎಲ್ಲ ಯೂಸ್ ಮಾಡ್ಕೋಬಹುದು. ಬಟ್ ನೆಟ್ಫ್ಲಿಕ್ಸ್ ಅಮೆಜಾನ್ ಪ್ರೈಮ್ ಏನಾದರೂ ನೀವು ಯೂಸ್ ಮಾಡ್ತೀನಿ ಅಂದ್ರೆ ಪ್ರಾಪರ್ ಆಗಿ ನಿಮಗೆ ವರ್ಕ್ ಆಗಲ್ಲ. ಅಂತಂದ್ರೆ ಒಂದೊಂದ್ಸಲ ವರ್ಕ್ ಆದ್ರೆ ಒಂದೊಂದ್ಸಲ ವರ್ಕ್ ಆಗಲ್ಲ, ಈ ತರ ಇಶ್ಯೂ ಬರ್ತಾ ಇರುತ್ತೆ. ಬಟ್ ನೆಟ್ಫ್ಲಿಕ್ಸ್ ಸರ್ಟಿಫೈಡ್ ಹೊಂದಿರುವಂತಹ 4K ಪ್ರಾಜೆಕ್ಟ್ ನೀವು ತಗೊಂಡ್ರೆ ಏನಾಗುತ್ತೆ ಅಂತಂದ್ರೆ, ಯಾವುದೇ ರೀತಿಯ ಎಕ್ಸ್ಟ್ರಾ ಫೈರ್ ಸ್ಟಿಕ್ ನೀವು ಕನೆಕ್ಟ್ ಮಾಡೋದ್ಲೆ ಅಥವಾ ಯಾವುದೇ ರೀತಿಯ ಏರ್ ಫೈಬರ್ ಕನೆಕ್ಷನ್ ನೀವು ಕನೆಕ್ಟ್ ಮಾಡೋದ್ಲೆ ಡೈರೆಕ್ಟ್ ಆಗಿ ಇದು ಇದರಲ್ಲಿರುವಂತಹ OTT ಪ್ಲಾಟ್ಫಾರ್ಮ್ ಗಳನ್ನ ಆರಾಮಾಗಿ ನೀವು ಯೂಸ್ ಕೂಡ ಮಾಡ್ಕೋಬಹುದು. ಕೆಲವೊಂದಷ್ಟು ಗೇಮ್ಸ್ ಅಪ್ಲಿಕೇಶನ್ಸ್ ಆಗಿರಲಿ ಅಥವಾ ನೀವು ನೆಟ್ಫ್ಲಿಕ್ಸ್ ಆಗಿರಲಿ, ಹಾಟ್ಸ್ಟಾರ್ ಆಗಿರಲಿ, ಸೊ ಯೂಟ್ಯೂಬ್ ಆಗಿರಲಿ, ಪ್ರತಿಯೊಂದು OTT ಪ್ಲಾಟ್ಫಾರ್ಮ್ಗಳು ನಿಮಗೆ ಕ್ಲಿಯರ್ ಆಗಿ ವರ್ಕ್ ಆಗುವಂತದ್ದು. ಮೊದಲಿಗೆ ಈ ಒಂದು ಪ್ರಾಜೆಕ್ಟ್ ನ ಪ್ರೈಸ್ ಮತ್ತೆ ವಾರಂಟಿ ಬಗ್ಗೆ ತಿಳ್ಕೊಳ್ಬಾರ್ದು. ಆದ್ರೆ ಈ ಒಂದು ಪ್ರಾಡಕ್ಟ್ ನ 2 ಬ್ರ್ಯಾಂಡಿಂಗ್ ಅಲ್ಲಿ ಕೂಡ ಸೇಲ್ ಮಾಡ್ತಾರೆ. ಸೊ ಗಮನಿಸ್ಕೋಬಹುದು, ಝ್ಯಾಡ್ಕೋ ಬ್ರ್ಯಾಂಡಿಂಗ್ ಅಲ್ಲಿ ಇದನ್ನ 24,999 ರೂಪಾಯಿಗೆ ಸೇಲ್ ಮಾಡಿದ್ರೆ, ಅದೇ ಆನ್ ಮತ್ತೆ ಟಾಪ್ ಪ್ರೋ ಪ್ರಾಜೆಕ್ಟ್ಗಳಲ್ಲಿ ನಿಮಗೆ 19,999 ಅಂದ್ರೆ 20,000 ರೂಪಾಯಿಗೆ ನಿಮಗೆ ಸೇಲ್ ಕೂಡ ಮಾಡ್ತಾರೆ. ಅದೇ ನಾವು ಲಕ್ಷ ಎಂಟರ್ಪ್ರೈಸಸ್ ಅಲ್ಲಿ ನೀವು ಈ ಒಂದು ಪ್ರಾಡಕ್ಟ್ ತಗೊಂಡ್ರೆ ಕೇವಲ ನಿಮಗೆ 16,000 ರೂಪಾಯಿಗೆ ಈ ಒಂದು ಪ್ರಾಡಕ್ಟ್ ಕೂಡ ಸಿಗ್ತದೆ. ಅಪ್ ಟು 1 ವರ್ಷ ನಿಮಗೆ ವಾರಂಟಿ ಕೂಡ ಸಿಗ್ತದೆ, ಅದಂತರ ಸರ್ವಿಸ್ ಕೂಡ ಇರುತ್ತೆ. ಪ್ರೊಜೆಕ್ಟರ್ ಬಾಕ್ಸ್ ನ ಓಪನ್ ಮಾಡ್ತಿದ್ದಕ್ಕೆ ಇದರಲ್ಲಿ ಕೆಲವೊಂದಷ್ಟು ಆಕ್ಸೆಸರೀಸ್ ಕೂಡ ಇದೆ. ಸೊ ಗಮನಿಸಬಹುದು, ಇದರಲ್ಲಿ ಒಂದು ಒಳ್ಳೆ ಕ್ವಾಲಿಟಿಯ ಬಿಲ್ಡ್ ನ ಹೊಂದಿರುವಂತಹ ಒಂದು ರಿಮೋಟ್ ಕೂಡ ಇದೆ. ಈ ರಿಮೋಟ್ ಅಲ್ಲಿ ನಿಮಗೆ ಎಲ್ಲ ಒಂದು ಪ್ರೊಜೆಕ್ಟರ್ ಕಂಟ್ರೋಲ್ ಕೂಡ ಮಾಡ್ಕೋಬಹುದು. ಸೊ ಗಮನಿಸಬಹುದು, ವ್ಯಾಲ್ಯೂಮ್ ಆಗಿರಲಿ, ನಿಮಗೆ ಫೋಕಸ್ ಅಡ್ಜಸ್ಟ್ಮೆಂಟ್ ಬಟನ್ ಆಗಿರಲಿ, ಸೋರ್ಸ್ ಬಟನ್ ಆಗಿರಲಿ, ಆಫ್ ಮತ್ತೆ ಆನ್ ಮಾಡೋ ಬಟನ್ ಆಗಿರಲಿ. ಸೊ ಹಾಗೆ ಗಮನಿಸಬಹುದು, ಒಂದು ಹೈಲೈಟ್ಸ್ ಆಪ್ಷನ್ ಏನಪ್ಪಾ ಅಂದ್ರೆ ಇದರಲ್ಲಿ ನಿಮಗೆ ವಾಯ್ಸ್ ಕಂಟ್ರೋಲ್ ಕೂಡ ಇದೆ. ಇದನ್ನ ಪ್ರೆಸ್ ಮಾಡಿಬಿಟ್ಟು ನೀವು ಏನಾದ್ರು ಮಾತಾಡಿದ್ರೆ ನಿಮಗೆ ಆ ವಿಡಿಯೋ ಕೂಡ ಪ್ಲೇ ಆಗುವಂತದ್ದು. ಅದು ಬಿಟ್ಟರೆ ಸೆಟ್ಟಿಂಗ್ ಆಪ್ಷನ್ಸ್ ಆಗಿರಲಿ. ಸೊ ಇದರಲ್ಲಿ ಗಮನಿಸಬಹುದು, ಕೆಲವೊಂದಷ್ಟಾಗಿ ನಿಮಗೆ ಶಾರ್ಟ್ ಕಟ್ ಆಗಿ ಡೆಡಿಕೇಟೆಡ್ ಬಟನ್ ಸಹ ನೀಡಿದ್ದಾರೆ. ಅಂದ್ರೆ ಇದೊಂದು ನೆಟ್ಫ್ಲಿಕ್ಸ್ ಸರ್ಟಿಫೈಡ್ ಓದಿರೋದ್ರಿಂದ ನೆಟ್ಫ್ಲಿಕ್ಸ್ ಆಗಿರಲಿ, ಯೂಟ್ಯೂಬ್ ಆಗಿರಲಿ, ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಆಗಿರಲಿ, ಪ್ರೈಮ್ ವಿಡಿಯೋ ಆಗಿರಲಿ, ನೀವು ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಒಂದು ಪ್ಲಾಟ್ಫಾರ್ಮ್ಗೆ ಆನ್ ಆಗುವಂಥದ್ದು. ಸೊ ಅದು ಬಿಟ್ಟರೆ ಇನ್ನು ನಿಮಗೆ ಒಂದು ಪವರ್ ಕೇಬಲ್ ಸಹ ಸಿಗ್ತಾ ಇದೆ. ಈ ಒಂದು ಪ್ರಾಜೆಕ್ಟ್ನ ನಿಮಗೆ ಪವರ್ ಕನೆಕ್ಟ್ ಮಾಡೋಕ್ಕೆ ಒಂದು ಒಳ್ಳೆ ಕ್ವಾಲಿಟಿಯ ಪವರ್ ಕೇಬಲ್ ಸಹ ಸಿಗ್ತಾ ಇದೆ. ಅದ್ರ ಜೊತೆಗೆ ಒಂದು ಯೂಸರ್ ಮ್ಯಾನ್ಯುವಲ್ ಕೂಡ ಇದೆ. ಈ ಒಂದು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಹಿತಿನ ನೀವು ಯೂಸರ್ ಮ್ಯಾನ್ಯುವಲ್ ಕೂಡ ನೋಡ್ಕೋಬಹುದು. ಇನ್ನು ಡೈರೆಕ್ಟಾಗಿ ಪ್ರಾಜೆಕ್ಟ್ನ ಲುಕ್ ನೋಡೋಕ್ಕೆ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಆಕ್ಚುಲಿ ಇದರ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಕ್ರೇಜಿ ಗುರು. ಏನಕ್ಕೆ ಅಂತಂದ್ರೆ, ನೀವು ಇದನ್ನ ನೋಡಿದ್ರೆ ಒಂದು ಕಡಿಮೆ ಬಜೆಟ್ ಅಮೌಂಟ್ ಅಂತ ಅನ್ಸೋದೇ ಇಲ್ಲ. ಸೊ ಒಂದು 30,000, 40,000, 50,000 ಕೊಟ್ಟಿರೋ ತರ ಏನ್ ಲುಕ್ ಬರುತ್ತಲ್ಲ, ಆ ತರ ಒಂದು ಪ್ರೀಮಿಯಂ ಲುಕ್ ಮತ್ತೆ ಡಿಸೈನ್ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಇದು ಸ್ಟ್ರಾಂಗೆಸ್ಟ್ ಒರಿಜಿನಲ್ ABS ಪ್ಲಾಸ್ಟಿಕ್ ಬಾಡಿಯಿಂದ ರೆಡಿ ಆಗಿರುವಂತದ್ದು. ರಿಯಲಿ ಸಖತ್ತಾಗಿದೆ ಗುರು. ಬಿಲ್ಡ್ ಕ್ವಾಲಿಟಿಗೆ ಮಾತ್ರ ಸಖತ್ತಾಗಿದೆ ಅಂತ ಹೇಳ್ಬೋದು. ಇನ್ನು ಲುಕ್ ಮಾತ್ರ ಕ್ರೇಜಿ, ಅದ್ರ ಬಗ್ಗೆ ಮಾತಾಡಂಗೆ ಇಲ್ಲ. ಇನ್ನು ಡೈರೆಕ್ಟ್ ಆಗಿ ಇನ್ನು ಗಮನಿಸ್ಕೋಬಹುದು, ಮುಂದ್ಗಡೆ ಬಂದ್ರೆ ನಿಮಗೆ ಗೋಲ್ಡ್ ಫಿನಿಶಿಂಗ್ ಲುಕ್ ನ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಕೆಲವೊಂದಷ್ಟು ಗ್ರಿಲ್ ಕೊಟ್ಟಿರೋದ್ರಿಂದ ಲುಕ್ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ. ಇನ್ನು ಇದರ ಒಂದು ಲೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲೂ ಕೂಡ ನಿಮಗೆ LTPS ವೈಡ್ ಆಂಗಲ್ ಸಿನಿಮಾಸ್ಕೋಪಿಕ್ ಲೆನ್ಸ್ ನ ಬಳಸಿರೋದ್ರಿಂದ ಕ್ಲಾರಿಟಿ ಮಾತ್ರ ಸಖತ್ತಾಗಿ ಬರುತ್ತೆ ಅಂತ ಹೇಳ್ಬೋದು. ಇನ್ನು ಈ ಒಂದು ಪ್ರಾಜೆಕ್ಟ್ ನಲ್ಲಿ ಇನ್ನೊಂದು ಹೈಲೈಟ್ ಫೀಚರ್ಸ್ ಏನಪ್ಪಾ ಅಂತಂದ್ರೆ, ಈ ಒಂದು ಬಜೆಟ್ ಅಲ್ಲಿ ನೀವು ಗಮನಿಸೋದಾದ್ರೆ ಅಂದ್ರೆ ಒಂದು 16,000, 17,000 ರೂಪಾಯಿ ಬಜೆಟ್ ಅಲ್ಲಿ ನೀವು ಗಮನಿಸೋದಾದ್ರೆ ಬೇರೆ ಪ್ರಾಜೆಕ್ಟ್ ಅಲ್ಲಿ LCD ಟೆಕ್ನಾಲಜಿ ಡಿಸ್ಪ್ಲೇನ ಬಳಸ್ತಾರೆ. ಬಟ್ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ LED ಒಂದು ಲೆನ್ಸ್ ನ ಬಳಸಿರೋದ್ರಿಂದ ನಿಮಗೆ ಕಣ್ಣಿಗೆ ಅಷ್ಟೊಂದು ಎಫೆಕ್ಟ್ನೆಸ್ ಆಗಲ್ಲ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ LCD ಲೆನ್ಸ್ ನ ನೀವು ಒಂದು 3 ಅವರ್ 4 ಅವರ್ ಕಂಟಿನ್ಯೂ ಆಗಿ ನೋಡ್ತಾ ಇದ್ರೆ ನಿಮ್ಗೆ ಒಂಥರ ಕಣ್ಣು ಉರಿ ಈ ತರ ಒಂದು ಇಶ್ಯೂ ಬರುತ್ತೆ. ಬಟ್ ಇದರಲ್ಲಿ ನಿಮಗೆ ಫ್ಯೂರಿ LED ಲೆನ್ಸ್ ನ ಬಳಸಿರೋದ್ರಿಂದ ಅಷ್ಟೊಂದು ನಿಮಗೆ ಪ್ರಾಬ್ಲಮ್ಸೇ ಆಗಲ್ಲ ಅಂತ ಹೇಳ್ಬೋದು. ನಿಜಕ್ಕೂ ಈ ಒಂದು ಬಜೆಟ್ ಅಲ್ಲಿ LED ಲೆನ್ಸ್ ನ ಹಾಕಿರೋದು ನಿಜಕ್ಕೂ ಒಂಥರ ಅದ್ಭುತವಾದ ವಿಷಯ ಅಂತ ಹೇಳ್ಬೋದು. ಸೊ ಇನ್ನೊಂದು ಇದರ ಹೈಲೈಟ್ ಫೀಚರ್ಸ್ ಏನಪ್ಪಾ ಅಂದ್ರೆ ಇದರಲ್ಲಿ ನಿಮಗೆ ಆಪ್ಟಿಕಲ್ ಸೀಲ್ಡ್ ಇಂಜಿನ್ ಬಳಸಿದ್ದಾರೆ. ಅಂದ್ರೆ ಕಂಪ್ಲೀಟ್ ಆಗಿ ಡಸ್ಟ್ ಪ್ರೂಫ್ ನಿಮಗೆ ಇಂಜಿನ್ ಬಳಸಿರೋದ್ರಿಂದ ಸೊ ನಿಮಗೆ ಯಾವುದೇ ರೀತಿಯ ಡಸ್ಟ್ ಪ್ರಾಬ್ಲಮ್ಸ್ ಕೂಡ ಇರಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಬೇರೆ ಒಂದು ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಅಂದ್ರೆ ಡಸ್ಟ್ ಪ್ರೂಫ್ ಇಲ್ಲಿರುವಂತಹ ಒಂದು ಪ್ರಾಜೆಕ್ಟ್ ನ ತಗೊಂಡ್ರೆ ನಿಮಗೆ 1 ವರ್ಷ ಹತ್ತತ್ರ ನಿಮ್ಗೆ ಏನಾಗ್ತದೆ ಅಂದ್ರೆ ಮಧ್ಯೆ ನಿಮಗೆ ಡಾಟ್ಸ್ ಗಳು ಬರುತ್ತೆ, ನೀವು ಅವಾಗ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಬಟ್ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಆಪ್ಟಿಕಲ್ ಸೀಲ್ಡ್ ಇಂಜಿನ್ ಬಳಸಿರೋದ್ರಿಂದ ಡಸ್ಟ್ ಪ್ರೂಫ್ ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ಪ್ರಾಜೆಕ್ಟ್ ನಿಮಗೆ ಗಮನಿಸಬಹುದು 180 ಡಿಗ್ರಿ ವರೆಗೂ ನೀವು ಕಂಪ್ಲೀಟ್ ಆಗಿ ಈ ರೀತಿ ಟಿಲ್ಟ್ ಕೂಡ ಮಾಡ್ಕೋಬಹುದು. ಇದರಿಂದ ಏನಾಗುತ್ತಪ್ಪ ಅಂದ್ರೆ ನಿಮ್ಮ ಮನೆಯಲ್ಲಿ ಇದಕ್ಕೋಸ್ಕರ ಅಂತಾನೆ ಒಂದು ಸಪರೇಟ್ ಆಗಿ ಸ್ಟ್ಯಾಂಡ್ ತಗೊಳ್ಬೇಕು ಅಥವಾ ಮೌಂಟ್ ಮಾಡಬೇಕು ಅನ್ನೋ ಯಾವುದೇ ತರ ನೆಸೆಸಿಟಿ ಇಲ್ಲ. ಕೆಳಗಡೆ ಇಟ್ಟರು ಕೂಡ ನೀವು ಇದರಲ್ಲಿ ಗಮನಿಸಬಹುದು, ಒಂದು ಇದರಲ್ಲಿ ನಿಮಗೆ ಇನ್ಬಿಲ್ಟ್ ಸ್ಟ್ಯಾಂಡ್ ಬರುತ್ತಿರೋದ್ರಿಂದ ಮತ್ತೆ ನಿಮಗೆ ಹೈಟ್ ಅಡ್ಜಸ್ಟ್ಮೆಂಟ್ ಆಗಿರಲಿ ಆ ರೀತಿ ಯಾವುದೇ ತರಹದ ನೆಸೆಸಿಟಿ ಇಲ್ಲ ಅಂತ ಹೇಳ್ಬೋದು. ಇದರಲ್ಲಿ ನೀವು 180 ಡಿಗ್ರಿ ಟಿಲ್ಟ್ ಮಾಡಿಕೊಂಡು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ನ ನೀವು ಕರೆಕ್ಷನ್ಸ್ ಕೂಡ ಮಾಡ್ಕೋಬಹುದು. ಅಥವಾ ನೀವೇನಾದ್ರೂ ಆನ್ಲೈನ್ ಕ್ಲಾಸ್ ಆಗಿರಲಿ, ಬಿಸ್ನೆಸ್ ಪರ್ಪಸ್ ಆಗಿರಲಿ ಅಥವಾ ಈ ತರ ಏನಾದರೂ ನೀವು ಮಾಡ್ತೀನಿ ಅಂದ್ರೂ ಕೂಡ ಈ ಒಂದು ಪ್ರಾಜೆಕ್ಟ್ ನಿಮಗೆ ಸೂಟೇಬಲ್ ಆಗಿರುವಂತದ್ದು.
ಈ ಪ್ರಾಜೆಕ್ಟ್ನ ಕೆಲವೊಂದಷ್ಟು ಪೋರ್ಟ್ಸ್ಗಳ ಬಗ್ಗೆ ಮಾಹಿತಿ ತಿಳ್ಕೊಬಹುದು. ಆದರೆ ಗಮನಿಸ್ಕೋಬಹುದು, ಒಂದು ಡೆಡಿಕೇಟೆಡ್ ಬಟನ್ ಸಹ ಸಿಗ್ತಾ ಇದೆ, ಅಂದರೆ ಆಫ್ ಮತ್ತು ಆನ್ ಮಾಡೋಕ್ಕೆ ಒಂದು ಡೆಡಿಕೇಟೆಡ್ ಬಟನ್ ಸಹ ಸಿಗ್ತಾ ಇದೆ. ಇದರಲ್ಲಿ ನಿಮಗೆ ಎರಡೆರಡು USB ಪೋರ್ಟ್ಸ್ ಕೂಡ ಇದೆ. ಇಲ್ಲಿ ನೀವು ಪೆನ್ಡ್ರೈವ್ ಹಾಕೊಂಡು ಕೂಡ ನೀವು ಪೆನ್ಡ್ರೈವ್ ಅಲ್ಲಿರುವಂಥ ಫೋಟೋಸ್ ವಿಡಿಯೋಸ್ ಕೂಡ ನೋಡ್ಕೋಬಹುದು. ಅದ್ರ ಜೊತೆಗೆ ಎರಡು ನಿಮಗೆ HDMI ಪೋರ್ಟ್ ಕೂಡ ಇದೆ. ಇದಂತೂ ಒಳ್ಳೆ ಬ್ಯೂಟಿಫುಲ್ ವಿಷಯ ಅಂತ ಹೇಳ್ಬೋದು. ಎರಡು HDMI ಇರೋದ್ರಿಂದ ನೀವು ನಿಮ್ಮ ಒಂದು ಲ್ಯಾಪ್ಟಾಪ್ ಆಗಿರಲಿ ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಈ DTH ಕನೆಕ್ಷನ್ಗಳು ಇರ್ತಾವಲ್ಲ, ಸನ್ ಡೈರೆಕ್ಟ್ ಆಗಿರಲಿ, ಟಾಟಾ ಸ್ಕೈ ಆಗಿರಲಿ, ಅದನ್ನು ಡೈರೆಕ್ಟಾಗಿ ಹಾಕೊಂಡು ಕೂಡ ನೀವು ಯೂಸ್ ಕೂಡ ಮಾಡ್ಕೋಬಹುದು. ತುಂಬಾ ಯೂಸ್ಫುಲ್ ಆಪ್ಷನ್ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ನೀವು ಒಂದು HDMI ಪೋರ್ಟ್ಸ್ ಇಂದ ನೀವು HDMI ARC ಕೂಡ ಸಪೋರ್ಟ್ ಮಾಡೋದ್ರಿಂದ ARC ಆಪ್ಷನ್ ಕೂಡ ನೀವು ಯೂಸ್ ಕೂಡ ಮಾಡ್ಕೋಬಹುದು. ಸೊ ಹಾಗೆ ಗಮನಿಸ್ಕೋಬಹುದು, ಲ್ಯಾನ್ ಆಪ್ಷನ್ ಕೂಡ ಇದೆ. ಲ್ಯಾನ್ ನೀವು ಡೈರೆಕ್ಟ್ ಆಗಿ ಇದು ಕನೆಕ್ಟ್ ಮಾಡ್ಕೊಂಡು ಕೂಡ ಯೂಸ್ ಮಾಡ್ಕೋಬಹುದು, ಇಲ್ಲ ವೈರ್ಲೆಸ್ ಮುಖಾಂತರ ವೈಫೈ ಕೂಡ ಕನೆಕ್ಷನ್ ಮಾಡ್ಕೋಬಹುದು. ಹಾಗೆ ನಿಮಗೆ ಒಂದು AV ಪೋರ್ಟ್ಸ್ ಕೂಡ ಇದೆ, ಒಂದು ಹೆಡ್ಫೋನ್ ಜಾಕ್ ಕೂಡ ಇದೆ. ಸೊ ಹಾಗೆ ಒಂದು IR ರಿಸೀವರ್ ಕೂಡ ಇದೆ. ಹಾಗೆ ಗಮನಿಸೋದಾದ್ರೆ ಇಲ್ಲಿ ನೀವು ಪವರ್ನ ಕನೆಕ್ಟ್ ಮಾಡೋಕೆ ಒಂದು ಸ್ವಿಚ್ ಕೂಡ ಕಾಣಿಸುವಂತದ್ದು. ಸೊ ಅದು ಬಿಟ್ಟರೆ ನಿಮಗೆ ಇಲ್ಲಿ ಕೆಲವೊಂದಷ್ಟು ವೆಂಟಿಲೇಷನ್ ಅಂದ್ರೆ ಹೀಟ್ ವೆಂಟಿಲೇಷನ್ ಆಪ್ಷನ್ಸ್ ಕೂಡ ಇದೆ. ಒಂದು ಪ್ರಾಜೆಕ್ಟ್ ಅಲ್ಲಿ ನಿಮಗೆ 18,000 ಲೂಮಿನಸ್ ಜೊತೆಗೆ ಬರ್ತಾ ಇದೆ, ಮತ್ತೆ 10,000:1 ಕಾಂಟ್ರಾಸ್ಟ್ ರೇಷಿಯೋ ಕೂಡ ಬರ್ತಾ ಇರುವಂತದ್ದು. ಸೊ 16,000 ರೂಪೀಸ್ ಬೆಲೆಯಲ್ಲಿ ನೀವು ಒಂದು ಒಳ್ಳೆ ಕ್ವಾಲಿಟಿ ಪ್ರಾಜೆಕ್ಟ್ ನೋಡ್ತಾ ಇದ್ದೀನಿ ಅಂತಂದ್ರೆ 18,000 ಲೂಮಿನಸ್ ಪರ್ಫೆಕ್ಟ್ ಆಗಿರುವಂತದ್ದು. ಸೊ ಹಾಗೆ ಇದರಲ್ಲಿ 18,000 ಲೂಮಿನಸ್ ಮತ್ತೆ 10,000:1 ಕಾಂಟ್ರಾಸ್ಟ್ ಇರೋದ್ರಿಂದ ನೀವು ಒಂದು 5 ವ್ಯಾಟ್ ಬಲ್ಬ್ ಏನಾದರೂ ಆನ್ ಮಾಡಿಕೊಂಡು ಆ ಒಂದು ಬೆಳಕಲ್ಲೂ ಕೂಡ ನೀವು ಆರಾಮಾಗಿ ನೋಡಬಹುದು. ಏನಕ್ಕೆ ಅಂತಂದ್ರೆ ಕಾಂಟ್ರಾಸ್ಟ್ ಇರೋದ್ರಿಂದ ನಿಮಗೆ ಶಾರ್ಪ್ನೆಸ್ ಕೂಡ ಜಾಸ್ತಿ ಇರುತ್ತೆ, ಮತ್ತೆ ನಿಮಗೆ 18,000 ಲೂಮಿನಸ್ ಇರೋದ್ರಿಂದ ನಿಮಗೆ ಒಂದು 5 ವ್ಯಾಟ್ ಬಲ್ಬ್ ಅಲ್ಲೂ ಕೂಡ ಆರಾಮಾಗಿ ಕೂಡ ನೋಡ್ಕೋಬಹುದು. ಅದರಲ್ಲೂ ಕೂಡ ನೀವು ಲೈಟ್ ಆಫ್ ಮಾಡ್ಕೊಂಡು ನಾವು ನೋಡ್ತೀನಿ ಅಂದ್ರೆ ಒಂದು ಸೇಮ್ ಒಂದು ಮಲ್ಟಿಪ್ಲೆಕ್ಸ್ ಥಿಯೇಟರ್ ಅಲ್ಲಿ ನಿಮಗೆ ಯಾವ ರೀತಿ ಒಂದು ಕ್ಲಾರಿಟಿ ಬರುತ್ತೋ ಆ ರೀತಿ ಒಂದು ಕ್ಲಾರಿಟಿ ಕೂಡ ನೋಡ್ಕೋಬಹುದು. ಸೊ ಹಾಗೆ ಇನ್ನು 18,000 ಲೂಮಿನಸ್ ಇರೋದ್ರಿಂದ ಇದು ಮ್ಯಾಕ್ಸಿಮಮ್ ಆಗಿ ನಿಮಗೆ 250 ಇಂಚಸ್ ವರೆಗೂ ಕೂಡ ದೊಡ್ಡದಾಗಿ ನೋಡ್ಕೋಬಹುದು. ಬಟ್ ಒಂದು ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅಂತ ಇರುತ್ತೆ. ಏನಪ್ಪಾ ಅಂತಂದ್ರೆ ಒಂದು ಒಳ್ಳೆ ಕ್ವಾಲಿಟಿಯ ಇಮೇಜ್ ಅಲ್ಲಿ ನಾವು ಯಾವ ರೀತಿ ಎಷ್ಟು ಇಂಚಸ್ ನೋಡ್ಕೊಳ್ಬಹುದು ಅಂದ್ರೆ ಇದನ್ನ ನೀವು 160 ಇಂಚಸ್ ವರೆಗೂ ಕೂಡ ನೀವು ಒಂದು ಸ್ಟ್ಯಾಂಡರ್ಡ್ ಇಂಚಸ್ ಅಂತ ಕರಿತೀವಿ. ಅಷ್ಟು ದೊಡ್ಡದಾಗಿ ನೀವು ನೋಡ್ಕೊಂಡ್ರು ಕೂಡ ಒಂದು ಒಳ್ಳೆ ಕ್ವಾಲಿಟಿಯ ಒಂದು ವಿಡಿಯೋನು ಕೂಡ ಇದು ಪ್ರೊಡ್ಯೂಸ್ ಕೂಡ ಮಾಡುತ್ತೆ. ಒಂದು 160 ಇಂಚಸ್ ಅಂತಂದ್ರೆ ಅಪ್ರಾಕ್ಸಿಮೇಟ್ ಫೀಟ್ ದಲ್ಲಿ ಏನಾದ್ರು ಹೇಳಬೇಕು ಅಂದ್ರೆ ಒಂದು 10 ಫೀಟ್ ಅಂದ್ರೆ ಒಂದು ಅಗಲವಾಗಿ ಏನಾದ್ರು ನೋಡ್ಕೊಂಡ್ರು ಕೂಡ ನಿಮಗೆ ಕ್ವಾಲಿಟಿ ಮಾತ್ರ ಸಖತ್ತಾಗಿ ಕಾಣಿಸುವಂತದ್ದು. ಇನ್ನು ಈ ಒಂದು ಪ್ರಾಜೆಕ್ಟ್ ನ ಪಿಕ್ಚರ್ ಕ್ವಾಲಿಟಿ ಬಗ್ಗೆ ಮಾತಾಡಿದ್ರೆ 1080p ನೇಟಿವ್ ರೆಸಲ್ಯೂಷನ್ ಬಂದಿದೆ, ಮತ್ತೆ ನಿಮಗೆ 4K ಕೂಡ ಡಿಕೋಡಿಂಗ್ ನ ಮಾಡುವಂತದ್ದು. ಫಾರ್ ಎಕ್ಸಾಂಪಲ್ ಇವಾಗ ನೀವು ಇನ್ಬಿಲ್ಟ್ ಯಾವುದೇ ಒಂದು ಎಕ್ಸ್ಟ್ರಾ ಡಿವೈಸ್ ನೀವೇನಾದ್ರು ಕನೆಕ್ಟ್ ಮಾಡಿಲ್ಲ ಅಂದ್ರೆ 1080p ನೇಟಿವ್ ರೆಸಲ್ಯೂಷನ್ ಅಲ್ಲಿ ಬರುತ್ತೆ. ಅದೇ ನೀವೇನಾದ್ರೂ ಈ ಜಿಯೋ ಏರ್ ಫೈಬರ್ ಕನೆಕ್ಷನ್ ಅದನ್ನೇನಾದ್ರು ಕನೆಕ್ಟ್ ಮಾಡ್ತೀನಿ ಅಂದ್ರೆ ನಿಮಗೆ 4K ಅಲ್ಲಿನೂ ಕೂಡ ನಿಮಗೆ ಡಿಕೋಡಿಂಗ್ ಆಗುವಂತದ್ದು. ಸೊ ಇನ್ನು ಕಲರ್ನ ವಿಷಯಕ್ಕೆ ಬಂದ್ರೆ ಇದರಲ್ಲಿ ನಿಮಗೆ 16 ಮಿಲಿಯನ್ ಪ್ಲಸ್ ಕಲರ್ ಪ್ರೊಡಕ್ಷನ್ ನ ಮಾಡುತ್ತೆ. ಅಂತಂದ್ರೆ ಒಂದು ಲೆವೆಲ್ಗೆ ಮಾತ್ರ ತುಂಬಾನೇ ಕ್ರೇಜಿ ಒಂದು ಕಲರ್ನ ಇದು ಬಿಲ್ಡ್ ಮಾಡುತ್ತೆ ಅಂತ ಹೇಳ್ಬೋದು. ಒಂದೊಂದು ಕಲರು ಕೂಡ ನಿಮಗೆ ನ್ಯಾಚುರಲ್ ಫೀಲ್ ಅಲ್ಲಿ ಕೊಡುತ್ತೆ. ಆ ತರ ಒಂದು 16 ಮಿಲಿಯನ್ ಅಂತಂದ್ರೆ ಈ ಒಂದು ಪ್ರೈಸ್ ರೇಂಜ್ಗೆ ತುಂಬಾನೇ ಜಾಸ್ತಿ ಅಂತ ಹೇಳ್ಬೋದು. ಸಖತ್ತಾಗಿದೆ. ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಆಗೋದಾಗ್ಲಿ ಅಥವಾ ಇದರಲ್ಲಿ 18,000 ಲೂಮಿನಸ್ ಅಲ್ಲಿ ಇರೋದ್ರಾಗಲಿ ಅಥವಾ 16 ಮಿಲಿಯನ್ ಪ್ಲಸ್ ಕಲರ್ ಪ್ರೊಡಕ್ಷನ್ ಮಾಡೋದ್ರಿಂದ ಸಖತ್ತಾಗಿ ನಿಮಗೆ ಒಂದು ವಿಡಿಯೋ ಕ್ವಾಲಿಟಿನ ಪ್ರೊಡ್ಯೂಸ್ ಕೂಡ ಮಾಡುತ್ತೆ. ಸೊ ಗಮನಿಸ್ಕೋಬಹುದು, ಈ ಒಂದು ಪ್ರಾಜೆಕ್ಟ್ ನಾನು ಇವಾಗ 130 ಇಂಚಸ್ ಅಲ್ಲಿ ಸ್ಕ್ರೀನ್ ಕೂಡ ಪ್ಲೇ ಕೂಡ ಮಾಡಿದ್ದೀನಿ. ಸೊ ಯಾವುದೇ ರೀತಿಯ ಎಕ್ಸ್ಟ್ರಾ ಸ್ಕ್ರೀನ್ ಬಳಸಿಲ್ಲ, ಜಸ್ಟ್ ಇದೊಂದು ವೈಟ್ ಗೋಡೆ. ಸೊ ಗಮನಿಸ್ಕೋಬಹುದು, ನೀವು ಸ್ಕ್ರೀನ್ ತಗೊಳ್ಬೇಕು ಅಂತ ಯಾವುದೇ ತರಹದ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು. ಜಸ್ಟ್ ನಿಮ್ಮ ಮನೆಯಲ್ಲಿ ವೈಟ್ ಗೋಡೆ ಇದ್ರೆ ಅಥವಾ ವೈಟ್ ಕಲರ್ ನೀವೇನಾದ್ರು ಪೇಂಟ್ ಮಾಡ್ಕೊಂಡು ಕೂಡ ಆರಾಮಾಗಿ ಕೂಡ ನೋಡ್ಕೋಬಹುದು. ಸೊ ಗಮನಿಸ್ಕೋಬಹುದು ನೀವು ವೈಟ್ ಕಲರ್ ಗೋಡೆ ಮೇಲೆ ನಿಮಗೆ ಯಾವ ರೀತಿ ಒಂದು ಕ್ಲಾರಿಟಿ ಬರ್ತಾ ಇದೆ ಅಂತ. ಸೊ ಇದನ್ನ ನೀವು ಅಪ್ ಟು 250 ಇಂಚಸ್ ವರೆಗೂ ಕೂಡ ದೊಡ್ಡದಾಗಿ ನೋಡ್ಕೋಬಹುದು. ಬಟ್ ಕ್ಲಾರಿಟಿ ಇಂಚಸ್ ಅಂದ್ರೆ 160 ಇಂಚಸ್ ವರೆಗೂ ನೀವು ಕ್ಲಾರಿಟಿ ಇಂಚಸ್ ನೋಡ್ಕೋಬಹುದು. ಬಟ್ ನಾನಿವಾಗ ನಿಮಗೆ ತೋರಿಸ್ತಾ ಇರುವಂತಂದ್ರೆ ನಮ್ಮ ಒಂದು ಗೋಡೆಗೂ ಮತ್ತೆ ಒಂದು ವಾಲ್ಗೂ ನಿಮಗೆ ಜಸ್ಟ್ ಒಂದು 10 ಫೀಟ್ ಅಷ್ಟು ನಿಮಗೆ ಡಿಸ್ಟೆನ್ಸ್ ಇರೋದ್ರಿಂದ 130 ಇಂಚಸ್ ವರೆಗೂ ನಿಮಗೆ ಇದೊಂದು ಸ್ಕ್ರೀನ್ ಕೂಡ ಪ್ಲೇ ಆಗ್ತಿದೆ. ಸೊ ಗಮನಿಸಬಹುದು, ಕ್ವಾಲಿಟಿ ಮಾತ್ರ ಸಖತ್ತಾಗಿರುವಂತದ್ದು. ಸೊ ಇದನ್ನ ಯಾವ ರೀತಿಯೆಲ್ಲ ಯೂಸ್ ಮಾಡಬೇಕು ಪ್ರಾಜೆಕ್ಟ್ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಜಸ್ಟ್ ಈ ಒಂದು ಪ್ರಾಜೆಕ್ಟ್ ನ ನೀವು ಆನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಗಮನಿಸ್ಕೋಬಹುದು. ಸೊ ಮೊದಲಿಗೆ ನಿಮಗೆ ಇಲ್ಲಿ ಇದೊಂದು ನೆಟ್ಫ್ಲಿಕ್ಸ್ ಸರ್ಟಿಫೈಡ್ ಹೊಂದಿರೋದ್ರಿಂದ ಇದರಲ್ಲಿ ನಿಮಗೆ ಇನ್ಬಿಲ್ಟ್ ಅಂತಂದ್ರೆ ಆಲ್ರೆಡಿ ಡೌನ್ಲೋಡ್ ಆಗಿರುವಂತ ನೆಟ್ಫ್ಲಿಕ್ಸ್ ಆಗಿರಲಿ, ಯೂಟ್ಯೂಬ್ ಆಗಿರಲಿ, ಪ್ರೈಮ್ ವಿಡಿಯೋ ಆಗಿರಲಿ, ಜಿಯೋ ಹಾಟ್‌ಸ್ಟಾರ್ ಆಗಿರಲಿ ಅಥವಾ MX ಪ್ಲೇಯರ್ ಆಗಿರಲಿ, ಸೋನಿ ಆಗಿರಲಿ, ZEE5 ಆಗಿರಲಿ, ಮತ್ತೆ ನೀವೇನಾದರೂ ಲೈಬ್ರರಿ ಆಗಿರಲಿ, ಪ್ಲೇ ಸ್ಟೋರ್ ಗಮನಿಸ್ಕೋಬಹುದು. ನೀವು ಇದರಲ್ಲಿ ಪ್ಲೇ ಸ್ಟೋರ್ ಕೂಡ ಇದೆ. ಪ್ಲೇ ಸ್ಟೋರ್ನ ನೀವು ಲಾಗಿನ್ ಮಾಡಿಕೊಂಡು ಇನ್ನೂ ಕೆಲವೊಂದಷ್ಟು OTT ಪ್ಲಾಟ್ಫಾರ್ಮ್ ಕೂಡ ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಮತ್ತು ಫೈಲ್ಸ್ ಅಲ್ಲಿ ಅಂತಂದ್ರೆ ನೀವೇನಾದರೂ ಪೆನ್ ಡ್ರೈವ್ ಹಾಕಿರ್ತೀರಲ್ಲ, ಆ ಫೈಲ್ಸ್ ಅಲ್ಲಿ ಕೂಡ ಚೆಕ್ ಮಾಡ್ಕೋಬಹುದು. ಸೊ ಹಾಗೆ ನೀವೇನಾದರೂ ಬಿಸ್ನೆಸ್ ಪರ್ಪಸ್ಗೆ, ಸ್ಕೂಲ್ ಪರ್ಪಸ್ಗೆ ಏನಾದರೂ ತಗೊಂಡಾಗ ನಿಮಗೆ ಮಿರಾಕ್ಯಾಸ್ಟ್ ಕೂಡ ಹೆಲ್ಪ್ ಆಗುತ್ತೆ. ಇದರಲ್ಲಿ ನಿಮಗೆ ಮಿರಾಕ್ಯಾಸ್ಟ್ ಅಂದ್ರೆ ಟಿವಿ ಕ್ಯಾಸ್ಟಿಂಗ್ ಕೂಡ ಇದೆ. ನಿಮ್ಮ ಮೊಬೈಲ್ ಮೂಲಕನೇ ನೀವು ಇದನ್ನ ಡೈರೆಕ್ಟ್ ಆಗಿ ವೈರ್ಲೆಸ್ ಮುಖಾಂತರ ಕನೆಕ್ಟ್ ಮಾಡಿಕೊಂಡು ನಿಮ್ಮ ಮೊಬೈಲ್ ಅಲ್ಲಿ ನೀವು ಏನೇನೆಲ್ಲ ಯೂಸ್ ಮಾಡ್ತೀರಾ ಅದು ದೊಡ್ಡ ಒಂದು ಸ್ಕ್ರೀನ್ ಅಲ್ಲಿ ಬರುತ್ತೆ. ಸೊ ಆಗ ನೀವೇನಾದ್ರೂ ಒಂದು ಬಿಸ್ನೆಸ್ ಪರ್ಪಸ್ಗೆ ಏನಾದರೂ ಸೆಮಿನಾರ್ ನಡೆಸ್ತಾ ಇದ್ದೀನಿ ಅಂತಂದ್ರೆ ಅಥವಾ ನಿಮ್ಮ ಮಕ್ಕಳಿಗೆ ನಾವು ಟ್ಯೂಷನ್ ಹೇಳ್ಕೊಡ್ತೀನಿ ಅಂದ್ರೆ ಈ ಒಂದು ಆಪ್ಷನ್ ನಿಮಗೆ ತುಂಬಾನೇ ಯೂಸ್ ಆಗುತ್ತೆ. ಸೊ ಗಮನಿಸ್ಕೋಬಹುದು, ಇದರಲ್ಲಿ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಬರುತ್ತೆ. ನಾನೀಗ ಸೆಟ್ಟಿಂಗ್ಸ್ ಕೂಡ ಹೋಗ್ತಿದ್ದೀನಿ. ಸೊ ಗಮನಿಸ್ಕೋಬಹುದು, ಸರ್ಚ್ ಆಪ್ಷನ್ ಆಗಿರಲಿ ಅಥವಾ ಸೋರ್ಸ್ ಬಟನ್ ಆಗಿರಲಿ, ಈಗ ನಾನು ಸೆಟ್ಟಿಂಗ್ಸ್ ಹೋಗ್ತಾ ಇದ್ದೀನಿ. ಮೊದಲಿಗೆ ಸೋರ್ಸ್ ಬಟನ್ ಗಮನಿಸ್ಕೋದಾದ್ರೆ ನೀವು AV ಕನೆಕ್ಷನ್ ಮಾಡಿದೀರಾ ಅಂತಂದ್ರೆ ನೀವು ಅದನ್ನ ಮೇಲೆ ಪ್ರೆಸ್ ಮಾಡಿದ್ರೆ ನಿಮಗೆ ಅದು ಕನೆಕ್ಟ್ ಆಗುತ್ತೆ. ಸೊ ಅದು ಬಿಟ್ಟರೆ ನಿಮ್ಗೆ ಇದರಲ್ಲಿ 2 HDMI ಆಪ್ಷನ್ಸ್ ಕೂಡ ಇದೆ. ಗಮನಿಸ್ಕೋಬಹುದು, ಇದರಲ್ಲಿ
ಒಂದು HDMI 1 HDMI 2 ನೀವೇನಾದ್ರು TV ಕನೆಕ್ಷನ್ ಏನಾದ್ರು ಮಾಡ್ತಿದ್ರೆ ರಿಸೀವರ್ನ ನೀವು HDMI 1ಗಾದ್ರೂ ಹಾಕೊಳ್ಳಿ 2ಗಾದ್ರೂ ಹಾಕೊಳ್ಳಿ. ಸೊ ನೀವು ಯಾವುದಕ್ಕೆ ಹಾಕ್ತೀರಾ ಅದಕ್ಕೆ ಪ್ರೆಸ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ನಿಮಗೆ ರಿಸೀವರ್ ಆಗಿರಲಿ ಲ್ಯಾಪ್ಟಾಪ್ ಕೂಡ ಕನೆಕ್ಟ್ ಆಗಿಬಿಡುತ್ತೆ. ಸೊ ಆದ್ಬಿಟ್ರೆ ನಿಮಗಿನ್ನು ಸೆಟ್ಟಿಂಗ್ಸಲ್ಲಿ ಬರೋದಾದರೆ ಸೆಟ್ಟಿಂಗ್ಸಲ್ಲಿ ಗಮನಿಸ್ಕೋಬೋದು, ಇದರಲ್ಲಿ ನೆಟ್ವರ್ಕ್ ಆಪ್ಷನ್ಸ್ ಕೂಡ ಇದೆ. ಈ ನೆಟ್ವರ್ಕ್ ಆಪ್ಷನ್ ಏನಕ್ಕೆ ಅಂತಂದರೆ ಈಗ ನಿಮ್ಮ ಮನೆಯಲ್ಲಿ ಏನಾದರೂ ಜಿಯೋ ಏರ್ ಫೈಬರ್ ಕನೆಕ್ಷನ್ ಆಗಿರಲಿ, ಏರ್ಟೆಲ್ದೇ ಆಗಿರಲಿ, ಅಥವಾ ಯಾವುದೇ ಥರದ ಫೈಬರ್ ಕನೆಕ್ಷನ್ ಏನಾದ್ರು ತೊಗೊಂಡ್ರೆ ಡೈರೆಕ್ಟಾಗಿ ಇದಕ್ಕೆ ನೀವು ವೈರ್ಲೆಸ್ ಮುಖಾಂತರ ವೈಫೈ ಕೂಡ ಕನೆಕ್ಷನ್ ಮಾಡ್ಕೋಬೋದು. ಇದು ನಿಮಗೆ 2.4Gನೂ ಕೂಡ ಕನೆಕ್ಟ್ ಆಗುತ್ತೆ, ಮತ್ತು 5Gನೂ ಕೂಡ ಕನೆಕ್ಟ್ ಆಗುತ್ತೆ, ಮತ್ತು ನೆಕ್ಸ್ಟ್ ಜನ್ರೇಷನ್ ಏನೋ 6G ಬಂದರೆ 6Gನೂ ಕೂಡ ಕನೆಕ್ಟ್ ಆಗುತ್ತೆ. ಒಂದು ಅಪ್ಡೇಟ್ ಮಾಡಲ್ಸ್ ಅಂತ ಹೇಳ್ಬೋದು. ಸೊ ಗಮನಿಸ್ಕೋಬೋದು, ಇದರಲ್ಲಿ ನಿಮಗೆ ನೆಟ್ವರ್ಕ್ ಕನೆಕ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಸೊ ಗಮನಿಸ್ಕೋಬೋದು ಈ ಥರ ಬರುತ್ತೆ. ಇಲ್ಲಿ ನಿಮಗೆ ಕನೆಕ್ಟ್ ಟು ನೆಟ್ವರ್ಕ್ ಅಂತ ಬರುತ್ತೆ. ಕನೆಕ್ಟ್ ಟು ನೆಟ್ವರ್ಕ್ ಮೇಲೆ ನೀವು ಸರ್ಚ್ ವೈಫೈ ಅಂತ ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ ನಮ್ಮ ಲಕ್ಷ ಎಂಟರ್ಪ್ರೈಸಸ್ ಇದ್ರ ಮೇಲೆ ನಾನು ಪ್ರೆಸ್ ಮಾಡಿ ನಮ್ಮ ಒಂದು ಪಾಸ್ವರ್ಡ್ ಇದಕ್ಕೆ ಕನೆಕ್ಟ್ ಮಾಡಿದ್ರೆ ಇದು ವೈಫೈ ಕನೆಕ್ಟ್ ಆಗುತ್ತೆ. ಆಗ ನೀವು ಯೂಟ್ಯೂಬ್, ನೆಟ್ಫ್ಲಿಕ್ಸ್, ಹಾಟ್‌ಸ್ಟಾರ್ ಈ ಥರ ಎಲ್ಲ ಯೂಸ್ ಕೂಡ ಮಾಡ್ಕೋಬಹುದು. ಸೊ ಯಾವುದೇ ಥರ ಎಕ್ಸ್ಟ್ರಾ ವೈರಿಂಗ್ ಕನೆಕ್ಟ್ ಮಾಡಿಕೊಂಡು ಇದಕ್ಕೆ ವೈಫೈ ಕನೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ, ವೈರ್ಲೆಸ್ ಮುಖಾಂತರ ಕನೆಕ್ಟ್ ಮಾಡ್ಕೋಬಹುದು. ಹಾಗೆ ಬ್ಲೂಟೂತ್ ಬಂದ್ಬಿಟ್ಟು ಇದರಲ್ಲಿ 5.2 ಆಪ್ಷನ್ಸ್ ಕೂಡ ಇದೆ. ಈಗ ನಿಮ್ಮ ಮನೆಯಲ್ಲಿ ಸೌಂಡ್ ಬಾರ್ಗಳು, ಸೌಂಡ್ ಸಿಸ್ಟಮ್ಗಳಿದ್ರೆ ನೀವು ಬ್ಲೂಟೂತ್ನ ಡೈರೆಕ್ಟಾಗಿ ವೈರ್ಲೆಸ್ ಮುಖಾಂತರ ಕನೆಕ್ಟ್ ಕೂಡ ಮಾಡಿಕೊಂಡು ಸೊ ಇದನ್ನ ಅದಕ್ಕೆ ಅಂದರೆ ಸೌಂಡ್ ಸಿಸ್ಟಮ್ಗಳಿಗೆ ನೀವು ಕನೆಕ್ಟ್ ಕೂಡ ಮಾಡ್ಕೋಬಹುದು. ಅಥವಾ ನೀವು HDMI ARC ಅಂದರೆ ಇದರಲ್ಲಿ 2 ಪೋರ್ಟ್ಸ್ ಇದೆ, ಒಂದು HDMI ARC ಕೂಡ ಸಪೋರ್ಟ್ ಕೂಡ ಮಾಡುತ್ತೆ. HDMI ARC ಕೂಡ ಕನೆಕ್ಟ್ ಮಾಡಿಕೊಂಡು ಕೂಡ ನೀವು ಸೌಂಡ್ ಸಿಸ್ಟಮ್ನ ಕನೆಕ್ಟ್ ಕೂಡ ಮಾಡ್ಕೋಬಹುದು. ಸೊ ಅದ್ಬಿಟ್ರೆ ಇನ್ನು ಸೌಂಡ್ ಆಪ್ಷನ್ಸ್ ಕೂಡ ಇದೆ. ಇದರಲ್ಲಿ ನೀವು ಸೌಂಡ್ ಕೂಡ ಕಸ್ಟಮೈಸ್ ಕೂಡ ಮಾಡ್ಕೋಬಹುದು. ಬ್ಯಾಲೆನ್ಸ್ ಆಗಿರಲಿ, ಈ ಸೌಂಡ್ ಮೂಡ್ಗಳಿರ್ತದೆ ನೋಡಿ, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಇದನ್ನ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಇನ್ನು ಡೈರೆಕ್ಟಾಗಿ ನಾವು ಸೆಟ್ಟಿಂಗ್ಗೆ ಹೋಗ್ಬಿಡೋಣ. ಸೊ ಗಮನಿಸ್ಕೋಬಹುದು, ಡೈರೆಕ್ಟಾಗಿ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ರೆ ಇಲ್ಲಿ ನೀವು ಗಮನಿಸ್ಕೋಬಹುದು ಇದರಲ್ಲಿ ಪಿಕ್ಚರ್ ಅಡ್ಜಸ್ಟ್ಮೆಂಟ್ ಅಂತ ಇರುತ್ತೆ. ಈ ಪಿಕ್ಚರ್ ಅಡ್ಜಸ್ಟ್ಮೆಂಟ್ ಅಂತಂದರೆ ಈಗ ನೀವು ಯಾವ್ದಾರು ಒಂದು ವಿಡಿಯೋ ಪ್ಲೇ ಮಾಡ್ತೀರಾ, ವಿಡಿಯೋ ಪ್ಲೇ ಮಾಡಿದಾಗ ನಿಮಗೆ ಡೈನಾಮಿಕ್ ಮೂಡ್ ಆಗಿರಲಿ, ಎನರ್ಜಿ ಸೇವಿಂಗ್ ಮೂಡ್ ಆಗಿರಲಿ, ವಿವಿಧ ಆಗಿರಲಿ, ಅಥವಾ ಈ ಪಿಕ್ಚರ್ ಕ್ವಾಲಿಟಿನ ನೀವು ಯಾವ ಥರ ಕಸ್ಟಮೈಸ್ ಮಾಡ್ತೀರಾ ಆ ಥರ ಎಲ್ಲ ಬರುತ್ತೆ. ಯೂಸರ್ಸಲ್ಲಿ ಬಂದರೆ ಗಮನಿಸ್ಕೋಬಹುದು, ನೀವು ಬ್ರೈಟ್ನೆಸ್ ಏನಾದ್ರು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೋಬಹುದು, ಕಾಂಟ್ರಾಸ್ಟ್ ಕೂಡ ಜಾಸ್ತಿ ಮಾಡ್ಕೋಬಹುದು, ಕಲರ್ ಕೂಡ ಜಾಸ್ತಿ ಮಾಡ್ಕೋಬಹುದು, ಮತ್ತು ಹಾಗೆ ಶಾರ್ಪ್ನೆಸ್ ಕೂಡ ಮಾಡ್ಕೋಬಹುದು, ಹಾಗೆ ಕಲರ್ ಟ್ಯೂನ್ ಕೂಡ ನೀವು ಹೆಚ್ಚು ಕಡಿಮೆ ಆಗಿ ನೀವು ಕಸ್ಟಮೈಸ್ ಕೂಡ ಮಾಡ್ಕೋಬಹುದು ಈ ಒಂದು ಪಿಕ್ಚರ್ ಮೂಡಲ್ಲಿ ಬಂದರೆ. ಹಾಗೆ ಸೌಂಡ್ ಮೂಡಲ್ಲೂ ಬಂದರೂ ಕೂಡ ನೀವು ಸೌಂಡ್ ಮೂಡ್ ನಿಮಗೆ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಅದು ಬಿಟ್ಟರೆ ಇನ್ನು ಲೆನ್ಸ್ನ ಆಪ್ಷನ್ಗೆ ಬಂದ್ಬಿಡೋಣ. ಲೆನ್ಸ್ ಅಂತ ಕಾಣಿಸ್ತಾ ಇದೆ, ಇದಂತೂ ತುಂಬ ನಿಮಗೆ ಎಲ್ಲರಿಗೂ ಬೇಕಾಗುವಂಥ ಒಂದು ಆಪ್ಷನ್ ಅಂತ ಹೇಳ್ಬೋದು. ಏನಕ್ಕೆ ಅಂತಂದರೆ ಈಗ ನೀವು ಪ್ರೊಜೆಕ್ಟ್ನ ಆನ್ ಮಾಡ್ತೀರಾ, ಪ್ರೊಜೆಕ್ಟ್ನ ಆನ್ ಮಾಡಿದಾಗ ನಿಮಗೆ ಬ್ಯಾಲೆನ್ಸ್ ಇರಲ್ಲ, ಅಂತಂದರೆ ಈ ಒಂದು ಸ್ಕ್ವೇರ್ ಟೈಪಲ್ಲಿ ನಿಮಗೆ ಬ್ಯಾಲೆನ್ಸ್ ಇರಲ್ಲ. ಅದನ್ನೆಲ್ಲನೂ ಕೂಡ ಈ ಒಂದು ಸೆಟ್ಟಿಂಗ್ಸಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಮೊದಲಿಗೆ ಈ ಒಂದು ಪ್ರೊಜೆಕ್ಟ್ನ ನೀವು ಕೆಳಗಡೆ ಇಟ್ಕೊಂಡು ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲ ಸರ್ ನಾನು ಸೀಲಿಂಗ್ ಮೌಂಟ್ ಮಾಡ್ತೀನಿ ಅಂದರೆ ಸೀಲಿಂಗ್ ಮೌಂಟ್ ಕೂಡ ಮಾಡ್ಕೋಬೋದು, ಒಂದು ಆಪ್ಷನ್ಸ್ ಕೂಡ ಇದೆ. ಸೊ ನೀವು ಸೀಲಿಂಗ್ ಮೌಂಟ್ ಮಾಡ್ಕೊಂಡಾಗ ಸರ್ ಉಲ್ಟಾ ಬರುತ್ತಲ್ಲ ಅಂತ ಕೇಳ್ತಾರೆ ಸುಮಾರು ಜನ. ಸೊ ನೀವು ಫ್ರಂಟ್ ಅಂತಿದೆ, ಇಲ್ಲಿ ಗಮನಿಸ್ಕೋಬೋದು, ಇಲ್ಲಿ ರೇರ್ ಸೀಲಿಂಗ್ ಅಂತಿದೆ, ಇಲ್ಲಿ ಗಮನಿಸ್ಕೋಬೋದು, ಇಲ್ಲೆಲ್ಲ ನೀವು ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಈಗ ನೋಡಿ, ಸೊ ಈಗ ಉಲ್ಟಾ ಬರ್ತಾ ಇದೆ, ಇದು ಫ್ರಂಟು, ಓಕೆನಾ. ಈ ರೀತಿಯಾಗಿ ಈ ಒಂದು ಆಪ್ಷನಲ್ಲಿ ನೀವು ಅಡ್ಜಸ್ಟ್ ಕೂಡ ಮಾಡ್ಕೋಬೋದು. ಸೊ ಇನ್ನು ಆಟೋ ಫೋಕಸ್ ಸೆಟ್ಟಿಂಗ್ಸ್ ಅಂತ ಇದೆ. ಈ ಒಂದು ಪ್ರಾಜೆಕ್ಟ್ ನಿಮಗೆ ಕಂಪ್ಲೀಟ್ಲಿ ಆಟೋಮೆಟಿಕ್ ಇಂದ ವರ್ಕ್ ಆಗುತ್ತೆ. ಸೊ ಆಟೋ ಫೋಕಸ್, ಆಟೋ ಕೀಸ್ಟೋನ್, ಆಟೋ ಆಬ್ಸ್ಟಿಕಲ್ ಅವಾರ್ಡ್ಸ್ ಜೊತೆ ಕಂಪ್ಲೀಟ್ ಆಗಿ ಆಟೋಮೆಟಿಕ್ ಮಾಡಲ್ಸ್ ಅಂತ ಹೇಳ್ಬೋದು. ನಿಮ್ಗೆ ಏನಾದ್ರು ಆಟೋಮೆಟಿಕ್ ಆಗಿ ನಿಮಗೆ ಆನ್ ಆಗಬೇಕು ಅಂದರೆ ಆಟೋಮೆಟಿಕ್ಸ್ ಎಲ್ಲ ನೀವು ಆನ್ ಮಾಡ್ಕೊಳ್ಳಿ. ಅವಾಗ ನಿಮಗೆ ಜಸ್ಟ್ ಈ ಒಂದು ಪ್ರಾಜೆಕ್ಟ್ನ ಆನ್ ಮಾಡಿದ ತಕ್ಷಣ ನಿಮಗೆ ಆಟೋಮೆಟಿಕ್ ಆಗಿ ಎಷ್ಟು ಸೈಜ್ ಬೇಕೋ ಅಥವಾ ಎಷ್ಟು ಕ್ಲಾರಿಟಿ ಬೇಕೋ ಅದೇ ಅಡ್ಜಸ್ಟ್ ಮಾಡ್ಕೊಳುತ್ತೆ. ಇಲ್ಲ ಅಂದರೆ ನಿಮಗೆ ಅಡ್ಜಸ್ಟ್ ಆಟೋ ಫೋಕಸ್ ಇಟ್ಟರೂ ಕೂಡ ಸ್ವಲ್ಪ ಕ್ಲಾರಿಟಿ ನನಗೇನೋ ಬರ್ತಾ ಇಲ್ಲ ಅಂತಂದರೆ ನೀವು ಈ ಕೀಸ್ಟೋನ್ ಕರೆಕ್ಷನ್ ಮೂಲಕನೂ ಕೂಡ ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಈಗ ಗಮನಿಸ್ಕೋಬೋದು, ಈಗ 4.4 ಕಾರ್ನರ್ ಕೀಸ್ಟೋನ್. ಈಗ ನಿಮಗೆ ಆಪ್ಟೋ ಆಬ್ಸ್ಟಿಕಲ್ ಅವಾರ್ಡೆನ್ಸ್ ಇಟ್ಟ ಮೇಲೂ ಕೂಡ ನಮಗೆ ಬ್ಯಾಲೆನ್ಸ್ ಇಲ್ಲ ಅಂತಂದರೆ ನೀವು ಮ್ಯಾನ್ಯುವಲ್ ಮುಖಾಂತರನೂ ಕೂಡ ಇದರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳುವಂಥ ಆಪ್ಷನ್ಸ್ ಇದೆ, ನೋಡ್ಕೋಬೋದು ನೀವು. ಈಗ ಒನ್ ಸೈಡಲ್ಲಿ ನಮಗೆ ಈ ರೀತಿ ಬ್ಯಾಲೆನ್ಸೇ ಇಲ್ಲ ಅಂದ್ಕೊಳ್ಳಿ. ಸೊ ಗಮನಿಸ್ಬೋದು, ಬ್ಯಾಲೆನ್ಸೇ ಇಲ್ಲ ಅಂದ್ಕೊಳ್ಳಿ, ಈ ರೀತಿ ಬರ್ತಾ ಇದೆ ಅಂತಂದರೆ ನೀವು ಈ ಕೀಸ್ಟೋನ್ ಆಪ್ಷನ್ ಮೂಲಕ ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಈ 4 ಕಾರ್ನರ್ಸ್ಗಳನ್ನು ನೀವು ಅಡ್ಜಸ್ಟ್ ಕೂಡ ಮಾಡ್ಕೋಬೋದು ಈ ಒಂದು 4 ಕಾರ್ನರ್ ಕರೆಕ್ಷನ್ಸಲ್ಲಿ. ಇನ್ನು ಡಿಜಿಟಲ್ ಝೂಮಿಂಗ್ ಅಂತ ಇದೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ನಾನು 130 ಇಂಚಸ್ವರೆಗೂ ಕೂಡ ಇದನ್ನು ಪ್ಲೇ ಕೂಡ ಮಾಡ್ಕೊಂಡಿದ್ದೀನಿ. ಸರ್ ನನಗೆ ಅಷ್ಟು ದೊಡ್ಡದು ಬೇಡ, ನನಗೆ 80 ಇಂಚಸ್ ಬೇಕು, 70 ಇಂಚಸ್ ಬೇಕು ಅಂತಂದರೆ ನೀವು ಈ ಝೂಮಿಂಗ್ ಆಪ್ಷನ್ ಮೂಲಕನೇ ಚಿಕ್ಕದಾಗಿ ಮಾಡ್ಕೋಬೋದು. ನೋಡಿ, ಚಿಕ್ಕದಾಗಿ ಮಾಡ್ಕೋಬೋದು ಮತ್ತು ನಿಮಗೆ ದೊಡ್ಡದಾಗಿ ಕೂಡ ಮಾಡ್ಕೋಬೋದು ಈ ಒಂದು ಝೂಮಿಂಗ್ ಸೆಟ್ಟಿಂಗ್ಸಲ್ಲಿ. ಇನ್ನು ಡಿವೈಸ್ ಪರ್ಫಾರ್ಮೆನ್ಸ್ ಅಂತ ಇದೆ. ಡಿವೈಸ್ ಪರ್ಫಾರ್ಮೆನ್ಸಲ್ಲಿ ಲ್ಯಾಂಗ್ವೇಜ್ ಆಗಿರಲಿ, ಡೇಟ್ ಆ್ಯಂಡ್ ಟೈಮ್ ಸೆಟ್ಟಿಂಗ್ ಆಗಿರಲಿ, ಕೀಬೋರ್ಡ್ ಆಗಿರಲಿ, ಸ್ಕ್ರೀನ್ ಸೇವರ್ ಆಗಿರಲಿ, ಸ್ಲೀಪ್ ಮೋಡ್ ಟೈಮಿಂಗ್ ಆಗಿರಲಿ, ಅಬೌಟ್ ಸೆಕ್ಷನಲ್ಲಿ ಬಂದರೆ ಸೊ ಗಮನಿಸ್ಕೋಬೋದು
ಡಿವೈಸ್ ಇನ್ಫಾರ್ಮೇಷನ್ಗೆ ಬಂದ್ಬಿಡೋಣ. ಡಿವೈಸ್ ಇನ್ಫಾರ್ಮೇಷನ್ ಅಲ್ಲಿ ಗಮನಿಸ್ಕೋಬಹುದು, ಇದೊಂದು ಆಂಡ್ರಾಯ್ಡ್ ಟಿವಿ OS ವರ್ಷನ್ ಆಗಿರುವಂತದ್ದು. ಸೊ ಆಂಡ್ರಾಯ್ಡ್ 13 ಒಂದು ಲೇಟೆಸ್ಟ್ ಅಪ್ಡೇಷನ್ ಮಾಡೆಲ್ ಅಂತ ಹೇಳ್ಬೋದು. ಆಂಡ್ರಾಯ್ಡ್ 13 ಬೇರೆ ಪ್ರಾಜೆಕ್ಟ್ ಅಲ್ಲಿ ಆಂಡ್ರಾಯ್ಡ್ 9, ಆಂಡ್ರಾಯ್ಡ್ 11, ಆಂಡ್ರಾಯ್ಡ್ 12 ಬಂದ್ರೆ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ನಿಮಗೆ ಆಂಡ್ರಾಯ್ಡ್ 13 ಬರುವಂತದ್ದು ಈ ಒಂದು ಪ್ರಾಜೆಕ್ಟರ್ಗೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು 1GB RAM ಮತ್ತೆ 8GB ಸ್ಟೋರೇಜ್ ಒಂದಿಗೆ ಬರ್ತಾ ಇದೆ. ಅದರಲ್ಲೂ ಕೂಡ ಇದು ನೆಟ್ಫ್ಲಿಕ್ಸ್ ಸರ್ಟಿಫೈಡ್ ಹೊಂದಿರೋದ್ರಿಂದ ನಿಮಗೆ ಫಾಸ್ಟ್ ಆಗಿ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಪಿಕ್ಚರ್ ಕ್ವಾಲಿಟಿಯ ಬಗ್ಗೆ ಮಾತಾಡಿದ್ರೆ ಸೊ ಗಮನಿಸ್ಕೋಬಹುದು, ನಿಮಗೆ ಪ್ರಾಕ್ಟಿಕಲ್ ಆಗಿ ಈ ಒಂದು ಪ್ರಾಜೆಕ್ಟ್ ನ ಪಿಕ್ಚರ್ ಕ್ವಾಲಿಟಿ ನಿಮಗೆ ಯಾವ ಲೆವೆಲ್ ಅಲ್ಲಿ ಬರ್ತಾ ಇದೆ ಅಂತ ನಿಜಕ್ಕೂ ತುಂಬಾನೇ ಚೆನ್ನಾಗಿದೆ. 16,000 rupees ಬಜೆಟ್ಗೆ ಮಾತ್ರ ಪೈಸಾ ವಸೂಲ್ ಪ್ರೊಜೆಕ್ಟರ್ ಅಂತ ಹೇಳ್ಬೋದು. ಏನಕ್ಕೆ ಅಂದ್ರೆ ಇದರ ಕಾಂಟ್ರಾಸ್ಟ್ ಆಗಿರಲಿ ಮತ್ತೆ ಇದರ ಕಲರ್ ಪ್ರೊಡಕ್ಷನ್ ಆಗಿರಲಿ 16 ಮಿಲಿಯನ್ ಪ್ಲಸ್ ಕಲರ್ ಪ್ರೊಡಕ್ಷನ್ ಮಾಡುತ್ತೆ. ಮತ್ತೆ ಸ್ಮೂತ್ನೆಸ್ ನ ಗಮನಿಸ್ಕೋಬಹುದು ನೀವು, ಇದರಲ್ಲಿ MEMC ಟೆಕ್ನಾಲಜಿ ತರ ಸ್ಮೂತ್ ಬರುತ್ತೆ ಗುರು, ಆ ಲೆವೆಲ್ಗೆ ಮತ್ತೆ ಈ ಒಂದು ಪ್ರೈಸ್ ರೇಂಜ್ಗೆ ಮಾತ್ರ ಸಖತ್ತಾಗಿದೆ. ಸೊ ಗಮನಿಸ್ಕೋಬಹುದು ನೀವು, ಒಂದು ಒಳ್ಳೆ ಕ್ವಾಲಿಟಿ ಅಂದ್ರೆ ನ್ಯಾಚುರಲ್ ಆಗಿ ನಿಮಗೆ ಯಾವ ರೀತಿ ಫೀಲ್ ಆಗುತ್ತೋ ಅದೇ ರೀತಿನೇ ಒಂದು ಕ್ವಾಲಿಟಿನ ಇದು ಪ್ರೊಡ್ಯೂಸ್ ಕೂಡ ಮಾಡುತ್ತೆ. ಕಲರ್ನ ವಿಷಯಕ್ಕಂತೂ ಬಂದ್ರೆ ನಿಜಕ್ಕೂ ಒಂಥರ ಅದ್ಭುತವಾದ ವಿಷಯ ಅಂತ ಹೇಳ್ಬೋದು. ಕಲರ್ ಮಾತ್ರ ಸಖತ್ತಾಗಿ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಶಾರ್ಪ್ನೆಸ್ ನ ಗಮನಿಸ್ಕೋಬಹುದು ನೀವು, ಒಂದೊಂದು ಪ್ರಾಜೆಕ್ಟ್ ನ ಗಮನಿಸಿದ್ರೆ ನಿಮಗೆ ಈ ಎಡ್ಜ್ ಗಳಲ್ಲಿ ನಿಮಗೆ ಕೆಲವೊಂದಷ್ಟು ಬ್ಲರ್ ಬರುತ್ತೆ, ಬಟ್ ಇದರಲ್ಲಿ ಕಾರ್ನರ್ ಟು ಕಾರ್ನರ್ ನಿಮಗೆ 100% ಬ್ಲರ್ ಫ್ರೀ ಇಮೇಜಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಗಮನಿಸ್ಕೋಬಹುದು ನೀವು ಯಾವ ತರ ಒಂದು ಕ್ವಾಲಿಟಿ ಬರ್ತಾ ಇದೆ ಅಂತ. ಸೊ ಇನ್ನು ಇದರ ಒಂದು ರೆಸಲ್ಯೂಷನ್ ಚೆಕ್ ಮಾಡೋಣ. ಆಕ್ಚುಲಿ ಇದರ ರೆಸಲ್ಯೂಷನ್ ಬಂದ್ಬಿಟ್ಟು ನಿಮಗೆ 1080p ನೇಟಿವ್ ರೆಸಲ್ಯೂಷನ್ ಹೊಂದಿದೆ. ಮತ್ತೆ ಇದು 4K ಕೂಡ ಡಿಕೋಡಿಂಗ್ ನ ಮಾಡುತ್ತೆ. 4K ಯಾವ ರೀತಿ ಡಿಕೋಡಿಂಗ್ ನ ಮಾಡುತ್ತೆ ಅಂತ ಕೂಡ ನಾನು ಗಮನಿಸ್ಕೊಳ್ತೀನಿ ಈಗ. ಸೊ ನೀವು ಯೂಟ್ಯೂಬ್ ನಲ್ಲಿ ಓಪನ್ ಮಾಡ್ಕೊಳ್ಳಿ, ಯೂಟ್ಯೂಬ್ ಅಲ್ಲಿ ನೀವು ಸೆಟ್ಟಿಂಗ್ಸ್ಗೆ ಹೋಗಿ, ಸೆಟ್ಟಿಂಗ್ಸ್ ಅಲ್ಲಿ ಬಂದ್ರೆ ನಿಮಗೆ ಗಮನಿಸ್ಕೋಬಹುದು ಇದರಲ್ಲಿ ನಿಮಗೆ 2160p ಪ್ಲಸ್ ನಿಮಗೆ HDR ಕೂಡ ಸಪೋರ್ಟ್ ಮಾಡುತ್ತೆ. ಈ HDR ಅಂತಂದ್ರೆ ಹೈ ಡೈನಾಮಿಕ್ ರೇಂಜ್ ಕೂಡ ಸಪೋರ್ಟ್ ಮಾಡುತ್ತೆ. ಈ ಒಂದು ಪ್ರೈಸ್ ರೇಂಜ್ ಆಗಿರಲಿ, ಈ ಒಂದು ಕಲರ್ ಆಗಿರಲಿ, ಕಾಂಟ್ರಾಸ್ಟ್ ಆಗಿರಲಿ ಮತ್ತೆ 18,000 ಲೂಮಿನೆನ್ಸ್ಗೆ ಒಂದು ಪರ್ಫೆಕ್ಟ್ ಆದ ಒಂದು ಫೀಚರ್ ಕ್ವಾಲಿಟಿ ಅಂತಾನೆ ಹೇಳ್ಬೋದು. ನೀವು ಏನಾದರೂ ಸ್ಕೂಲ್ ಪರ್ಪಸ್ ಮತ್ತೆ ಬಿಸ್ನೆಸ್ ಪರ್ಪಸ್ ಏನಾದರೂ ತಗೊಳ್ತೀನಿ ಅಂತಂದ್ರೆ ಸೊ ಗಮನಿಸ್ಕೋಬಹುದು ನಿಮಗೆ ಲೆಟರ್ಸ್ ಯಾವ ರೀತಿ ಒಂದು ಕ್ಲಾರಿಟಿ ಆಗಿ ಬರ್ತಾ ಇದೆ ಅಂತ. ಸೊ ಗಮನಿಸಿ, ಇಲ್ಲಿ ಗಮನಿಸ್ಕೋಬಹುದು ಆರಾಮವಾಗಿ ನೀವು ಕ್ಲಿಯರ್ ಆಗಿ ನಿಮ್ಮ ಮಕ್ಕಳಿಗೆ ಟ್ಯೂಷನ್ ಆಗಿರಲಿ, ಬಿಸ್ನೆಸ್ಗೆ ಸೆಮಿನಾರ್ ನಡೆಸ್ತೀನಿ ಅಂತಂದ್ರೆ ಸಖತ್ ಕ್ವಾಲಿಟಿ ಬರುತ್ತೆ. ಕಾಂಟ್ರಾಸ್ಟ್ ಅಂತೂ ಸಖತ್ತಾಗಿರುವಂಥದ್ದು ಗುರು. ನೋಡ್ಬೋದು ನೀವು ಕ್ವಾಲಿಟಿ ಯಾವ ಲೆವೆಲಲ್ಲಿ ಬರ್ತಾ ಇದೆ ಅಂತ. ಸೊ ಹಾಗೆ ನೀವೇನಾದರೂ ಬೆಳಕಲ್ಲಿ ನೋಡ್ತೀನಿ ಅಂತಂದ್ರೆ ಸೊ ಗಮನಿಸ್ಕೋಬಹುದು. ಇದನ್ನೇ ನಾನು ಇವಾಗ ಲೈಟ್ ಆನ್ ಕೂಡ ಮಾಡ್ತೀನಿ. ಸೊ ಗಮನಿಸ್ಕೊಳ್ಳಿ, ಕಂಪ್ಲೀಟ್ ಆಗಿ ಎಲ್ಲ ಲೈಟ್ಸ್ ನಾನು ಇವಾಗ ಆನ್ ಕೂಡ ಮಾಡಿದ್ರು ನಿಮಗೆ ಯಾವ ಥರ ಬರ್ತಾ ಇದೆ ಒಂದು ಕ್ಲಾರಿಟಿ ಅಂತ ಇಲ್ಲಿ ಗಮನಿಸ್ಕೋಬಹುದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಪ್ರಾಜೆಕ್ಟ್ ಏನಾದರೂ ನಿಮಗೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು. ಹಾಗೆ ನೀವೇನಾದರೂ ಬಂದು ಡೈರೆಕ್ಟಾಗಿ ಬಂದು ಇದನ್ನು ನೋಡ್ಬಿಟ್ಟು ಏನಾದರೂ ಪರ್ಚೇಸ್ ಮಾಡ್ತೀನಿ ಅಂದರೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಿ ಬಂದಿದ್ದು, ಮೈಸೂರಲ್ಲಿ ಮಂಡಿ ಮಹೋಲ ಕವಿ ರೋಡು ನಿಯರ್ ಸ್ಟ್ರೀಟ್ ಕಿಡ್ಸ್ ಪಕ್ಕದಲ್ಲಿ ಫಸ್ಟ್ ಫ್ಲೋರಲ್ಲಿ ನಮ್ಮ ಲಕ್ಷ್ಯ ಎಂಟರ್ಪ್ರೈಸಸ್ಗೆ ನೀವು ಡೈರೆಕ್ಟಾಗಿ ಬಂದು ಕೂಡ ಇದನ್ನು ತೊಗೊಳ್ಬೋದು. ಇಲ್ಲಾಂದರೆ ಆಲ್ ಓವರ್ ಇಂಡಿಯಾ ನಿಮಗೆ ಡೆಲಿವರಿ ಆಪ್ಷನ್ ಜೊತೆಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಇದೆ. ಅದ್ರ ಜೊತೆಗೆ ನೀವೇನಾದರೂ ಬಜಾಜ್ ಕಾರ್ಡ್ EMI ಫೆಸಿಲಿಟಿ ಏನಾದರೂ ಬಂದಿದ್ರೆ ನಿಮಗೆ ಬಜಾಜ್ EMI ಫೆಸಿಲಿಟಿ ಕೂಡ ಇದೆ. ಸೊ ಗಮನಿಸ್ಕೋ ಸೊ ಕ್ಲಾರಿಟಿ ನಿಮಗೆ ಯಾವ ಲೆವೆಲಲ್ಲಿ ಬರ್ತಾ ಇದೆ ಅಂತ. ಸೊ ಈ ಒಂದು 16,000 ಒಂದು ಪ್ರೈಸ್ ರೇಂಜ್ಗೆ ಅಂತಂದ್ರೆ ಈಗ ನೀವು ಅಮೆಝಾನ್ ಅಲ್ಲಿ ಗಮನಿಸ್ಕೋಬಹುದು 20,000 rupees ಇದೆ. ನಮ್ಮ ಲಕ್ಷ್ಯ ಎಂಟರ್ಪ್ರೈಸಸ್ ಅಲ್ಲಿ ನಿಮಗೆ 16,000 rupeesಗೆ ಕೊಟ್ಟು 1 ವರ್ಷ ವಾರಂಟಿ ಕೂಡ ಕೊಡ್ತಾ ಇದ್ದೀವಿ. ಸೊ ಗಮನಿಸ್ಕೋಬಹುದು ಈ ಒಂದು ಪ್ರೈಸ್ ರೇಂಜ್ಗೆ ಈ ಒಂದು ಪ್ರಾಜೆಕ್ಟ್ ಪರ್ಫೆಕ್ಟ್ ಆಗಿರುವಂತದ್ದು. ಸೊ ಇದೇ ತರದ ವಿಡಿಯೋಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ಗ್ಯಾಜೆಟ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.